ನಮಸ್ಕಾರ ಕರುನಾಡೋಣ. ಇವತ್ತು ಶ್ರೀ ಸಿದ್ದಾರೂಢಜ್ಜರ ಶಿಷ್ಯರಾದಂಥ ಮೌನಮುನಿ ಗುರುನಾಥರೂಢಜ್ಜರ 63ನೇ ಪುಣ್ಯಾರಾಧನೆ ಐತಿ. ಅದರ ಬಗ್ಗೆ ವಿಶೇಷತೆ ಕೇಳೋಣ ಬರ್ರಿ. ಗುರುನಾಥರೂಢರ ಪುಣ್ಯಾರಾಧನೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಸಿದ್ದಾರೂಢರ ಜಗದ್ಗುರು ಸಿದ್ದಾರೂಢರ ಕರಕಮಲ ಸಂಜಾತರಾದಂತಹ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥರೂಢರದ 63ನೇ ವರ್ಷದ ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಏನೈತಿ ಅವ್ಯಾಹತವಾಗಿ 3 ದಿನದಿಂದ ನಡ್ಕೊಂತ ಬಂದಿದೆ. ಇಲ್ಲಿ ವಿಶೇಷವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಈ ಒಂದು ಮಠದೊಳಗೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅದ್ರೊಳಗೆ ಮುಖ್ಯವಾಗಿ ಏನು ಅಂತಂದ್ರ ಕೈಲಾಸ ಮಂಟಪದೊಳಗ ಪ್ರತಿದಿನ ಬೆಳಿಗ್ಗೆ 9 ರಿಂದ 1 ಗಂಟೆವರೆಗೂ ಅನೇಕ ಮಹಾತ್ಮರು, ಸಾಧು ಸಂತರು ಮತ್ತು ಜ್ಞಾನಿಗಳಿಂದ ವೇದಾಂತ ಉಪನ್ಯಾಸಗಳು ಇರ್ತಾವ. ಮತ್ತ ಸಾಯಂಕಾಲ 6:30ಕ್ಕ ಮಹಾಪೂಜೆ ನಡೀತೈತೆ 3 ದಿನನು. ಮತ್ತೆ ಇವತ್ತು ಕೊನೆಯ ದಿವಸ, ಇವತ್ತು 3ನೇ ದಿವಸ. ಇವತ್ತು ಮುಖ್ಯವಾಗಿ ಏನು ಅಂತಂದ್ರ ನಮ್ಮ ಸಿದ್ದಾರೂಢ ಮಠ ಜಡಿ ಮಠದ ಕೂಡ ಅತ್ಯಂತ ಬಾಂಧವ್ಯದಿಂದ ಹೊಂದ್ಕೊಂಡು ಬಂದಿದೆ. ಅಜ್ಜನ ಕಾಲದಾಗಿದ್ದವನು. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರ ಯಾವುದೇ ಜಾತ್ರೆ ಆಗ್ಲಿ, ಶಿವರಾತ್ರಿ ಜಾತ್ರೆ ಆಗ್ಲಿ, ಯಾವುದೇ ಇದ್ರು ಸಹಿತ ಆ ಮಠಕ್ಕೆ ಹೋಗಿ ಬರೋದು ಒಂದು ಸಂಪ್ರದಾಯ. ಹಂಗ ಇವತ್ತ ಗುರುನಾಥರೂಢರ ಪುಣ್ಯಾರಾಧನೆ ಏನೈತಿ 63ನೇ ವರ್ಷದ್ದು. ಅದಕ್ಕೆ ಇವತ್ತ ಏನ್ ಮಾಡ್ತಾರ ಅಂತ ವಿಶೇಷವಾಗಿ ಜಡಿ ಮಠದವರೆಗೂ ಸದ್ಗುರುಗಳು, ಉಭಯ ಸದ್ಗುರುಗಳ ಒಂದು ಪಲ್ಲಕ್ಕಿಯನ್ನ ಜಡಿ ಮಠದವರೆಗೂ ಹೋಗಿ ಬಂದ ನಂತರ ಕೈಲಾಸ ಮಂಟಪದೊಳಗ 6:30ಕ್ಕ ಸರಿಯಾಗಿ ಏನಾಕತ್ತೆ ಅಂತಂದ್ರ ಮಹಾಪೂಜೆ ಆಗ್ತದ. ವಿಶೇಷವಾಗಿ ಏನು ಅಂತಂದ್ರ ಈ ಗುರುನಾಥರೂಢರ ಯಾವುದೇ ಕಾರ್ಯಕ್ರಮ ಇರ್ಲಿ, ರಾಣೆಬೆನ್ನೂರು ಅವರು ಆ ತಾಲೂಕಿನವರು ವಿಶೇಷವಾಗಿ ಬಂದು ಮಠದೊಳಗ ತನು ಮನ ಧನದಿಂದ ಕಾಯ ವಾಚ ಮನಸ ಶ್ರದ್ಧಾಪೂರ್ವಕವಾಗಿ ಸೇವೆ ಮಾಡಿ ಹೋಗ್ತಾರ. ಅನೇಕ ರೀತಿಯಿಂದ ಅನೇಕ ಜನ ಬಂದು ಇಲ್ಲಿ ಸೇವೆ ಮಾಡ್ತಾರ. ಮುಖ್ಯವಾಗಿ ಅಲ್ಲಿ ಏನು ಅಂತಂದ್ರ ಅನೇಕ ಲಾರಿಗಟ್ಲೆ ದವಸ ಧಾನ್ಯಗಳನ್ನ ತಂದು ದೇಣಿಗೆ ಕೊಡ್ತಾರ ಮಠಕ್ಕೆ. ಅಂದ್ರ ಗುರುನಾಥರೂಢದ ಯಾವುದೇ ಕಾರ್ಯಕ್ರಮ ಇರ್ಲಿ, ಸಿದ್ದಾರೂಢದ ಯಾರ್ದೇ ಇರ್ಲಿ, ಒಟ್ಟ ತಪ್ಪಿಸ್ದಂಗ ಯಾವುದೇ ಮಹೋತ್ಸವಗಳು ಮಠದೊಳಗೆ ನಡೆದಿದ್ವು ಅಂತಂದ್ರ ಅವಾಗ ಅವ್ರು ಬಂದು ಅದನ್ನ ನಡೆಸ್ಕೊಂಡು ಹೋಗ್ತಾರ. ಅದಕ್ಕ ಅಂತ ಒಂದು ಸದ್ಭಕ್ತರು ಇವತ್ತು ನಾವು ನೆನೆಸ್ಕೋಬೇಕಾಗ್ತದ. ಇನ್ನು ಅನೇಕ ಭಕ್ತರು ಸಹಿತ ಸಿದ್ದಾರೂಢ ಮಠದೊಳಗೆ ಕಾಯ ವಾಚ ಮನಸ ಶ್ರದ್ಧಾಪೂರ್ವಕವಾಗಿ ತನುಮನ ಧನದಿಂದ ಸೇವೆ ಮಾಡಾಕ್ತಾರ. ಆದ್ರೂ ಕೂಡ ಇಂತ ಒಂದು ಕಾರ್ಯಕ್ರಮಗಳು ಅದಕ್ಕಾಗಿ ಅವ್ಯಾಹತವಾಗಿ ನಡ್ಕೊಂಡು ಹೋಗ್ತಾವ. ಗುರುನಾಥರೂಢಜ್ಜರ ಹುಲಿ ಸ್ವರೂಪ ಅಂತಾರಲ್ರಿ? ಹೌದ್ರಿ. ಇದನ್ನ ತಿಳ್ಕೊಬೇಕಾಗಿತ್ತು ಅಂತಂದ್ರ ನಾವು ಒಂದ್ ಸ್ವಲ್ಪ ಇತಿಹಾಸದ ಪುಟಗಳನ್ನ ತೆಗಿಬೇಕಾಗ್ತದೆ. ಹೇಳ್ರಿ. ಇತಿಹಾಸ ಏನು ಅಂತಂದ್ರ ದೇವಲೋಕದೊಳಗ ಗುರುನಾಥರೂಢರು ಮೊದ್ಲು ಗಂಧರ್ವ ಆಗಿದ್ರು. ಗಂಧರ್ವ ಆದಂತ ಸಂದರ್ಭದೊಳಗ ಆ ಒಂದು ಈಶ್ವರನ ಧ್ಯಾನದೊಳಗ ಒಮ್ಮೆ ಮಗ್ನ ಆಗಿ ಕುಂತಾಗ ಈಶ್ವರನ ಮಹಾಪೂಜೆ ಇತ್ತು. ಮಹಾಪೂಜೆ ಇದ್ದಂತ ಸಂದರ್ಭದೊಳಗ ಇವ್ರಿಗೆ ಹೋಗೋದಕ್ ಆಗ್ಲಿಲ್ಲ. ಯಾಕಂದ್ರೆ ಧ್ಯಾನದೊಳಗ ಕುಂತಿರ್ತಾರ, ತಿಳಿಲಾರ್ದನ ಹೋಗಿರ್ಲಂಗಿಲ್ಲ. ಅವಾಗ ನಂದಿ ಬಂದು ಇವ್ರಿಗೆ ಕೋಪ ಬಂದ, ನಂದಿಗೆ ಕೋಪ ಬರ್ತದ. ಕೋಪ ಬಂದಾಗ ನಂದಿ ಬಂದು ಹೇಳ್ತಾನ, ಶಾಪ ಕೊಡ್ತಾರ, ನೀವ್ ಮುಂದಿನ ಜನ್ಮದೊಳಗ ಹುಲಿ ಆಗಿ ಹುಟ್ಟು ಅಂತ ಶಾಪ ಕೊಡ್ತಾನ ನಂದಿ. ಅವಾಗ ಗುರುನಾಥರೂಢರಿಗೆ ಅಂದ್ರೆ ಆ ಗಂಧರ್ವರಿಗೆ ಒಂದಿಷ್ಟು ಪಶ್ಚಾತ್ತಾಪ ಆಕತಿ. ನಾ ಏನೋ ತಿಳಿಲಾರ್ದ ಮಾಡ ತಪ್ಪಿಗೆ ಶಿಕ್ಷೆ ಅನುಭವಿಸದ್ ಬಂತಲ್ಲ ಅಂತ ಹೇಳಿ ಆ ಮಹಾದೇವನ ಹತ್ರ ಹೋಗ್ತಾರ. ಹೋಗಿ ಅಪ್ಪ ಮತ್ ನಾ ತಿಳಿಲಾರ್ದನ ಈ ತಪ್ಪು ಮಾಡಿದೀನಿ, ಇದಕ್ಕೆ ಮತ್ತ ಹುಲಿ ಆಗಿಬಿಟ್ಟು ಅಂತಂದಾರ, ಇದಕ್ಕೇನು ಉಪಾಯ ಅಂತ ಹೇಳಿದಾಗ ಆ ಈಶ್ವರ ಹೇಳ್ತಾನ, ಇಲ್ಲಪ್ಪ ನಂದಿ ಶಾಪ ತಪ್ಸೋದಕ್ ಆಗುದಿಲ್ಲ. ಅದಕ್ಕೆ ನೀನು ಮುಂದಿನ ಜನ್ಮದಾಗ ಹುಲಿ ಆಗ್ಬಿಟ್ಟು ನಾನು ಒಳ್ಳೆ ಮನುಷ್ಯ ಆಗಿ ಹುಟ್ಟಿ ಬರ್ತೇನೆ, ನಿನ್ನ ಸಲುವಾಗಿ ಹುಟ್ಟಿ ಬಂದು ನಿನ್ನ ಒಳ್ಳೆ ನನ್ನ ಪಟ್ಟದ ಶಿಷ್ಯನಾಗಿ ಮಾಡ್ಕೊಂಡು ಒಳ್ಳೆ ಇಲ್ಲಿಗೆ ಕರ್ಕೊಂಡ್ ಬರ್ತೇನಪ್ಪ ಅಂತ ಆ ಮಹಾದೇವ ಹೇಳಿದಂತ. ಅದೇ ರೀತಿ ಒಳಗ ಹುಲಿಯಾಗಿ ಕಾವೇರಿ ತೀರದೊಳಗ ಹುಲಿಯಾಗಿ ಸಂಚಾರ ಮಾಡಿದ್ರು ಗುರುನಾಥರೂಢರು ಅಂತ ನಾವು 18ನೇ ಅಧ್ಯಾಯದೊಳಗೆ ಓದ್ತೇವೆ. ಏನಾಗಿತ್ತು ಅಂತಂದ್ರ ಗುರುನಾಥರೂಢರು ಸಣ್ಣವ್ರಿದ್ದಾಗ ಸಿದ್ದಾರೂಢರ ಅಂಗ ಸಂಘದೊಳಗ ಬೆಳೆದವ್ರು. ಸಿದ್ದಾರೂಢರು ಏನ್ ಮಾಡ್ತಿದ್ರು ಅಂತಂದ್ರ ಪ್ರವಚನ ಹೇಳ್ಬೇಕಾದ್ರ ಗುರುನಾಥರೂಢರು ಅವ್ರು ತೊಡಿ ಮೇಲೆ ಹತ್ತಿ ಅವ್ರ ಮೀಸಿ ಜಗ್ಗುದು, ಅವ್ರ ಗಲ್ಲಾ ಚೂರುದು, ಹಿಂಗ ಅನೇಕ ರೀತಿಯಿಂದ ತಾಡನ ಮಾಡ್ತಿದ್ರು. ಹಂಗ ಮಾಡ್ಬೇಕಾದ್ರ ಭಕ್ತರು ಹೇಳಿದ್ರಂತ, ಇಲ್ಲಪ್ಪ ಗುರಪ್ಪ ಬಾಳ ನಿಮ್ಗ ಉಪದ್ರವ ಕೊಡ್ತಾನ, ತ್ರಾಸ ಕೊಡ್ತಾನ, ಅವನ ಹೆಣ್ಮಕ್ಳ ಕೊಟ್ಟು ಬರ್ತೇನಿ ಕೊಡು ಅಂತಂದಾಗ ಸಿದ್ದಾರೂಢರು ಅಂದ್ರಂತ, ಇಲ್ಲಪ್ಪ ಇವ ಹಿಂದಿನ ಜನ್ಮದವ್ರು ಹುಲಿ ಆಗಿದ್ದ, ಅದಕ್ಕೆ ಇವಂಗದ ಸಾಮಾನ್ಯ ಐತ, ಅವಂಗ ಅದು ಸ್ವಭಾವನ ಐತ ಅವಂಗ, ಅದಕ್ಕ ಅವ ಹಿಂದಿನ ಜನ್ಮದ ಹುಲಿ ಆಗಿದ್ದ ಅಂತಂದಾಗ ಭಕ್ತರಿಗೆ ಆಶ್ಚರ್ಯ ಆಕತಿ. ಹಿಂದಿನ ಜನ್ಮದ ಈಗ ಹೇಳ್ತಾರಲ್ಲ ಸಿದ್ದಾರೂಢರು, ಅದನ್ನ ನಾವು ತಿಳ್ಕೊಬೇಕು ಅಂತ ಸಿದ್ದಾರೂಢರು ಕೇಳ್ತಾರ. ಯಪ್ಪ ಹಿಂದಿಂದ ಹುಲಿದ ನಮಗೂ ಒಂದಿಷ್ಟು ಹೇಳು ಅಂತಂದಾಗ ಅಲ್ಲಿ ಒಂದು ಹುಡುಗ ಬೈಲೊಳಗ ಆಡ್ತಿರ್ತೈತಿ. ಆ ಹುಡುಗನ್ ಕರೀರಿಲ್ಲಿ ಅಂತ ಇರ್ತಾರ ಸಿದ್ದಾರೂಢರು. ಆ ಹುಡುಗ ಬರ್ತಾನ. ಆ ಹುಡುಗ ಬಂದ ಬಳಿಕ ಅವನ ಕೈಯಾಗ ಒಂದು ಆಶೀರ್ವಾದ ಮಾಡಿ ಒಂದು ಬಾಳೆಹಣ್ಣು ಕೊಡ್ತಾರ. ಆ ಬಾಳೆಹಣ್ಣ ತಗೊಂಡು ಆ ಹುಡುಗ ತಿಂದಿದ್ದ ತರ ಆ ಹುಡುಗನ್ ಕೇಳ್ರಿಪ್ಪ ನೀವು ಎಲ್ಲಾ ಹೇಳ್ತಾನ ಹಿಂದಿಂದು ಅಂತಂತಾರ. ಆ ಹುಡುಗ ಹೇಳ್ತಾನ್ರಿ. ಆ ಹುಡುಗನ ಮುಂದ ಆ ಸಿದ್ದಾರೂಢರ ಕೃಪಾಶೀರ್ವಾದದ ಮೇರೆಗೆ ಅವ ಹುಡುಗ ಹೇಳ್ತಾನ. ಆ ಹುಡುಗನ್ ಕೇಳ್ತಾರ, ಹೇ ತಮ್ಮ ನಿನಗ್ ಗೊತ್ತಿದ್ರ ಗುರುನಾಥರೂಢರದ ಹಿಂದಿನ ಕತೆ ಹೇಳು ಅಂತಂದಾಗ ಆ ಹುಡುಗ ಹೇಳ್ತಾನ ಏನು ಅಂತಂದ್ರ,
ಇವತ್ತಿಗೆ 30 ವರ್ಷದ ಹಿಂದ ಕಾವೇರಿ ತೀರದೊಳಗ ಹುಲಿಯಾಗಿ ಗುರಪ್ಪನ ಸಂಚಾರ ಮಾಡ್ತಿದ್ದ. ಆ ಅಂತ ಒಂದು ಸಂದರ್ಭದೊಳಗ ಕುರಿಕಾಯಿ ಹುಡುಗರು ಕೂಡ ಸಿದ್ಧಾರೂಢರು ಇದ್ರು. ಊಟ ಇಲ್ಲಾಗ ಅದ್ರ ಕುರಿ ಹಾಲು ಕುಡಿಯೋದು, ಆ ಹುಡುಗರು ಕೂಡ ಆಟ ಆಡೋದು, ಏನೋ ಇರ್ಲಿಕ್ಕಂತಂದ್ರ ಮಣ್ಣನ್ನ ಕಲ್ಲಿಸಿ ತಿನ್ನೋದು, ಈ ರೀತಿಯಾಗಿ ಸಿದ್ಧಾರೂಢರು ಇದು ಮಾಡ್ಬೇಕಾದ್ರ ಒಂದ್ ದಿವ್ಸ ಹುಲಿ ಬಂದಿತ್ತು. ಹುಲಿ ಬಂದಂತ ಸಂದರ್ಭದೊಳಗ ಎಲ್ಲಾ ಕುರಿಗಳು ಓಡಿ ಹೋದ್ವಂತ. ಆ ಹುಡುಗರು ಸಹಿತ ಓಡಿ ಹೊಂಟವಂತ. ಎದಕ್ ಓಡಿ ಹೊಂಟಾವ ಕುರಿ ಅಂತ ಎಲ್ಲಾರು ಓಡಿ ಹೊಂಟ್ರಂತ. ಸಿದ್ಧಾರೂಢರು ಆ ಕಾರಣ ತಿಳ್ಕೊಬೇಕಂತ ಹಿಂದೋದ್ರು. ಆ ಕಂಟಿ ಮರ್ಚಿ ಹುಲಿ ನಿಂತಿತ್ತಂತ. ಆ ಕಂಟಿ ಮರ್ಚಿ ಹುಲಿ ನಿಂತಾಗ ಅದ್ರ ಹಿಂದ್ ಹೋಗಿ ದುಬ್ಬಾ ಚಪ್ಪರಿಸಿದ ತರ ಆ ಹುಲಿ ಏನ್ ಕ್ರೋಧ ಇತ್ತ ಶಾಂತ ಆಗಿಬಿಡ್ತಂತ. ಬಳಿಕ ಶಾಂತ ಆದ ಬಳಿಕ ಅದೇನು ಆತಂತ ಪಶು ಆದಂಗ ಆತಂತದ. ಪಶು ಆದಂಗ ಆತು. ಅದ್ರ ಮ್ಯಾಗ ಹತ್ತಿ ಅಡ್ಡಾಡೋದು, ಎಲ್ಲಾ ಹುಡುಗರು ಅದ್ರ ಕೂಡ ಆಟ ಆಡೋದು, ಈ ರೀತಿಯಾಗಿ ನಡೆಸಿದ್ರಂತ. ಮುಂದ್ ಒಂದ್ ದಿವ್ಸ ಆ ಬೇಟೆಗಾರ 18ನೇ ಅಧ್ಯಾಯದೊಳಗೆ ನಾವೆಲ್ಲ ಓದ್ತೇವಿ. ಆ ಮುಂದ್ ಒಂದ್ ದಿವ್ಸ ಬೇಟೆಗಾರ ಬಂದು ಸರ್ಕಾರದವ್ರಿಗೆ ಇನಾಮ್ ಕೊಡ್ತಾರ ಅಂತೇಳಿ ಅದ್ರ ಚರ್ಮ ಕೊಡ್ಬೇಕು ಅಂತೇಳಿ ಅದಕ್ಕ ಗುಂಡ ಹಾರಿಸ್ತಾನ. ಆ ತುಪಾಕಿ ಬಂದ ಆ ಹುಲಿ ಕೊರಳಿಗೆ ಬೀಳ್ತೈತಿ. ಬಿದ್ದಂತ ಸಂದರ್ಭದೊಳಗ ಆ ಹುಲಿ ಹಾರಿ ಏನ್ ಬೇಟೆಗಾರ ಇದ್ದ ಅವ್ನ ಹೊಟ್ಟಿ ಸೀಳಿ ತಾನು ಪ್ರಾಣವನ್ನ ಬಿಡುವಂತ ಸಂದರ್ಭದೊಳಗ ಇನ್ ಸಿದ್ಧಾರೂಢರು ಅದ್ರ ಬಾಜು ಬಂದ್ ನಿಂದಿರ್ತಾರ. ನಿಂತಾಗ ಆ ಹುಲಿ 2 ಕಣ್ಣಾಗಿದ್ದ ನೀರ್ ಬರ್ತಿರ್ತಾವ. ಬಂದು ಸಿದ್ಧಾರೂಢರ ಪಾದದ ಮ್ಯಾಗ ತನ್ನ ಶಿರವನ್ನ ಇಟ್ಟು ಅಳಾಕ ಚಲೋ ಮಾಡ್ತೈತಿ ಹುಲಿ. ಅವಾಗ ಸಿದ್ಧಾರೂಢರು ಅಂತಾರ, ಇಲ್ಪ ಈ ಜನ್ಮದಾಗ ನೀವ್ ಹುಲಿಯಾಗಿ ಹುಟ್ಟಿದಿ, ಮುಂದಿನ ಜನ್ಮದಾಗ ಬರ್ತೀನಿ ನನ್ನ ಅಂಗ ಸಂಘದೊಳಗ ಯಾವಾಗ ಇರಿ ಅಂತ, ನನ್ನ ಪಟ್ಟದ ಶಿಷ್ಯ ಆಗಿ ಅಂತಪ್ಪ ಮುಂದಿನ ಜನ್ಮದಾಗ ಅಂತ ಆಶೀರ್ವಾದ ಮಾಡಿದ್ರ ಅವರ ಗುರಪ್ಪ ಅವರ ಗುರುನಾಥರವ್ರು. ಅದಕ್ಕ ಹಿಂಗ ಹಿಂದಿನ ಜನ್ಮದಾಗ ಹುಲಿಯಾಗಿ ಈ ಜನ್ಮದಾಗ ಗುರುನಾಥರವ್ರ ಆಗಿ ಹುಟ್ಟಿ ಬಂದು ಸಿದ್ಧಾರೂಢರ ಒಂದು ಪಟ್ಟದ ಶಿಷ್ಯ. ಸಿದ್ಧಾರೂಢ ಶ್ರೀನಾಥ, ಪಟ್ಟದ ಶಿಷ್ಯ ಗುರುನಾಥ ಅಂದಂಗ ಪಟ್ಟದ ಶಿಷ್ಯ ಆಗಿ ಇವತ್ತಿಗೂ ಸಹಿತ ಸಿದ್ಧಾರೂಢರ ಕೀರ್ತಿಯನ್ನ ಬೆಳಗುವಂತವ್ರು ಆದ್ರು. ಗುರುನಾಥರೂಢ ಅಜ್ಜಾರ್ ಎಲ್ಲಿ ಹುಟ್ಟಿದ್ರಿ? ಅವ್ರ ತಂದೆ ತಾಯಿ ಹೆಸರು ಹೇಳ್ರಿ ಒಂದ್ಸಲ. ಗುರುನಾಥರೂಢರು ಇಲ್ಲೇ ಹುಬ್ಬಳ್ಳಿ ಒಳಗ ಉಜ್ಜನರ್ ಭೀಮಪ್ಪ ಅಂತ ಮೊದ್ಲ ಸಿದ್ಧಾರೂಢರು ಅವ್ರಿಗೆ ದತ್ತಕ್ಕಾಗಿದ್ರು. ಆ ಬಳಿಕ ಅವ್ರು ಏನ್ ಮಾಡಿದ್ರು ಅಂತಂದ್ರ ಸನ್ಯಾಸಿ ಇಲ್ಲಿದ್ದ ಸಂಸಾರ ಬೆಳೆಯುದಿಲ್ಲ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರ ಸಿದ್ಧಾರೂಢರು, ನೀ ಇನ್ನೊಬ್ಬನ ದತ್ತಕ್ ತಗೋಪ ಅಂತ ಸಿದ್ದಪ್ಪನ ದತ್ತಕ್ ಪಡಿಸಿದ್ರು. ಆ ಸಿದ್ದಪ್ಪನ ಹೊಟ್ಟಿಲಿ ಹುಟ್ಟದಂತ ಮಗನ ಗುರುನಾಥರೂಢರು. ಶಿವಪ್ಪ ಮತ್ತು ಪಾರ್ವತ್ಯವ್ವ ಅಂತ ಅವರ ತಂದೆ ತಾಯಿ ಹೆಸರು. ಅವರಿಬ್ರು ಗರ್ಭದೊಳಗ ಗುರುನಾಥರೂಢರ ಅವತಾರ ಆಯ್ತು. ಮತ್ತ ಅವ್ರು 2 ವರ್ಷದವ್ರಿದ್ದಾಗ ಅವ್ರ ತಾಯಿ ಶಿವಾದಿ ನಾಳಾದ್ರು. ಅವಾಗ್ಲಿದ್ದ ಅವ್ರು ಗುರುನಾಥರೂಢರು ಏನ್ ಮಾಡಿದ್ರು, ಈ ಮಠದೊಳಗ ಅತಿ ಹೆಚ್ಚು ಕಾಲವನ್ನ ಇಲ್ಲೇ ಕಳಿಯುವಂತ ಒಂದು ಹವ್ಯಾಸವನ್ನ ಮಾಡ್ತಿದ್ರು. ಗುರುನಾಥರೂಢ ಅಜ್ಜಾರ ಲೀಲೆಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಗುರುನಾಥರೂಢರು ಅನೇಕ ಲೀಲೆಗಳನ್ನ ಮಠದೊಳಗೆ ಬೈದಿದ್ದಾರೆ. ಅನೇಕ ಭಕ್ತರನ್ನು ಉದ್ಧಾರ ಮಾಡ್ಯಾರ. ಅದ್ರೊಳಗ ವಿಶೇಷವಾಗಿ ಏನು ಅಂತಂದ್ರ, ಒಬ್ಬ ಸುಳ್ಳದೊಳಗ ಇಲ್ಲೇ ಹುಬ್ಬಳ್ಳಿ ಹತ್ರ ಸುಳ್ಳ ಅಂತ ಐತಿ ಒಂದು ಊರು. ಆ ಊರೊಳಗ ಒಂದು ಮುದುಕ, ಅಲ್ಲೇ ಬಿಚ್ಚಗತ್ತಿಯವ್ರ ಮಣಿತನ ಅಂತಂದ ಐತಿ ಇದು. ಆ ಮಣಿತನದ ಒಬ್ಬ ಮುದುಕ ಏನ್ ಮಾಡಿದ್ದು ಅಂತಂದ್ರ, ಅವನ್ ಕಣ್ಣು ಒಂದಿಷ್ಟು ಪ್ರಾಬ್ಲಮ್ ಆಗಿತ್ತು. ಅವಂಗ ಕಣ್ಣು ಮಂದಾಗಿದ್ವು, ಇನ್ನೇನ್ ಕಣ್ಣು ಹೋಗ್ತಾವ ಅನ್ನುವಂತ ಪರಿಸ್ಥಿತಿ. ಅಂತ ಒಂದು ಸಂದರ್ಭದೊಳಗ ಇಲ್ಲಿ ಈ ಮಠದೊಳಗ ಡಾಕ್ಟರ್ ಮೋದಿ ಅಂತ, ಪ್ರಧಾನಿ ಮೋದಿ ಅಲ್ಲ, ಆಗಿನ ಕಾಲದೊಳಗ ಡಾಕ್ಟರ್ ಇದ್ದ ಮೋದಿ ಅಂತ. ಆ ಡಾಕ್ಟರ್ ಏನ್ ಮಾಡಿದ್ದ ಅಂತಂದ್ರ ಸಿದ್ಧಾರೂಢರ ಮಠದೊಳಗ ಉಚಿತ ಕಣ್ಣಿನ ಶಿಬಿರವನ್ನ ತೆಗೆದಿದ್ದ ಚಿಕಿತ್ಸೆಗೆ. ಅದನ್ನ ಕೇಳ್ಕೊಂಡು ಯಾರ್ದೋ ಮುಖದಿಂದ ಕೇಳ್ಕೊಂಡು ಹೆಂಗೋ ಮಾಡಿ ಹುಬ್ಬಳ್ಳಿ ಮಠಕ್ಕೆ ಬಂದ. ಬಹಳ ಪಾಳೆ ಇತ್ತು. ಎಷ್ಟಿತ್ತು ಅಂತಂದ್ರ ಸಾಲು ಬಹಳ ದೂರ ಇತ್ತು. 4-5 ತಾಸು ನಿಂತ ಬಿಸಿಲಿನೊಳಗ ನಿಂತ ಆದ ಬಳಿಕ ಡಾಕ್ಟರ್ ಭೇಟಿ ಆದ ಬಳಿಕ ಡಾಕ್ಟರ್ ಹೇಳ್ತಾನ, ಇಲ್ಲಪ್ಪ ಕಣ್ಣಿನ ನರ ಎಲ್ಲ ವೀಕ್ ಆಗಿಬಿಟ್ಟಾವು, ಕಣ್ಣು ಅದೇನ್ ಮಾಡಾಕ ಬರುದಿಲ್ಲ, ನೀ ಒಳ್ಳೆ ಹೋಗ್ಬಿಡಪ್ಪ ಅಂತಂದ್ರತ. ಅವಾಗ ಬಾಳ ದುಃಖ ಆತದ ಮುದುಕಗ. ಏನ್ ಮಾಡ್ಬೇಕಪ್ಪ, ಎಲ್ಲಿದ್ದ ಬಂದೇನಿ, 4-5 ತಾಸು ಬಿಸಿಲೊಳಗ ನಿಂತೇನಿ, ಅಷ್ಟಾದ್ರೂ ನನ್ ಕಣ್ಣು ಇದು ಆಗ್ಲಿಲ್ಲಪ್ಪ, ಶುದ್ಧ ಆಗ್ಲಿಲ್ಲ ಅಂತಂತ ಸಿದ್ಧಾರೂಢರ ಗದಿಗೆ ಒಳಗ ಹೋಗಿ ಅಳಾಕತ್ನಂತ. ಯಪ್ಪ ನನ್ ಕಣ್ಣು ಹೆಂಗಾರ ಮಾಡಿ ಬರುವಂಗ ಮಾಡು ಅಂತ ಸಿದ್ಧಾರೂಢರಿಗೆ ಭೇಟಿ ಮಾಡಿ ಸಮಾಧಿಗೆ ಮುಂದ ಬೇಡ್ಕೊಂಡ ಬಳಿಕ ಯಾರ್ದೋ ಒಂದು ಸಹಾಯ ತಗೊಂಡು ಗುರುನಾಥರೂಢರ ದರ್ಶನಕ್ಕೆ ಹೋದಂತ. ಗುರುನಾಥರೂಢರ ಮುಂದೆ ಹೋಗಿ ನಿಂತಂತ ಸಂದರ್ಭದೊಳಗೆ ಗುರುನಾಥರೂಢರ ದೃಷ್ಟಿ ಆ ಮುದುಕನ ಮ್ಯಾಗ ಬೀಳ್ತೈತಿ. ಆ ಮುದುಕನ ಮ್ಯಾಗ ಬಿದ್ದಿದ್ದ ತಡ ಮುದುಕನ ಕಣ್ಣಾಗ 2 ಕಣ್ಣಾಗ ದಳ ನೀರ್ ಬರ್ತಾವ. ಆ ಗುರುನಾಥರೂಢರ ಒಂದು ಶಕ್ತಿ ಅಂತದ್ದು ಅಂತಂದ್ರ, ಆ ಕುರುಡ ಆದಂತ ಮುದುಕನ ಕಣ್ಣೊಳಗ ಏನೋ ಒಂದು ಚೈತನ್ಯ ಬಂದಂಗ ಆಗ್ತದೆ, ಏನೋ ಒಂದು ಶಕ್ತಿ
ಶಕ್ತಿ ಬಂದಂಗ ಆಗ್ತತಿ. ಮುದಕ್ ಹೇಳಿರ್ತಾನ, ಡಾಕ್ಟರ್ ಹೇಳಿರ್ತಾನ, ನಿನಗ್ ಕಣ್ಣ ಬರುದಿಲ್ಲೋ, ನಿನಗ್ ಕಣ್ಣ ಎಲ್ಲಾ ವೀಕ್ ಆಗ್ಯಾವ ನರ ಅಂತ ಹೇಳಿರ್ತಾನ. ಅವ್ರ ಗುರುನಾಥರೂಢ ಶಕ್ತಿ ಅಂತದ್ದು ಅಂತಂದ್ರ ಹೋದಂತ ಕಣ್ಣು ಬರ್ತೈತಿ ಅಂತಂದ್ರ ಗುರುನಾಥರೂಢರು ಎಂತ ಒಂದು ಮಹಿಮಾವಂತರು ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ಮರಿಸ್ಕೋಬೇಕಾಗ್ತದ. ಇನ್ನು ಅನೇಕ ಲೀಲೆಗಳನ್ನ ಮಾಡಿದಾರ. ಒಮ್ಮೆ ಏನಾಗಿತ್ತು, ಸಿದ್ಧಾರೂಢರ ಭಕ್ತಿ ಒಬ್ಬಾಕಿ ಮುದುಕಿ ಅಜ್ಜಿ, ಆ ಅಜ್ಜಿ ಸಿದ್ಧಾರೂಢರ ಮಹಾಸಮಾಧಿ ಹೊಂದಿದ ಬಳಿಕ ಗುರುನಾಥರೂಢರಲ್ಲಿನೂ ಅದೇ ಭಕ್ತಿಯನ್ನು ಇಟ್ಕೊಂಡು ಅನೇಕ ಸೇವಾ ಕಾರ್ಯಗಳನ್ನ ಮಾಡಿದ್ಲು. ಗುರುನಾಥರೂಢರ ಹಿಂದ ಒಂದ್ ತಲೆದಿಂಬಿತ್ತು. ಆ ತಲೆದಿಂಬು ಅದಕ್ಕ ಕವರ್ ಹೊಲಿಬೇಕು ಅಂತ ಆಕಿದೊಂದು ಆಸೆ, ಆ ಅಜ್ಜಿ ಆಸೆ. ಅವಾಗ ಅದಕ್ಕೆ ಕವರ್ ಹೊಲಿಬೇಕು, ಅದ್ರ ಅಳತಿ ಬೇಕಲ್ಲ. 2 ಮೊಮ್ಮಕ್ಕಳು ಕಳಿಸಿದ್ಲಂತ. ಹುಡುಗರ ಆ ಕವರಿಂದ ಆ ದಿಂಬಿಂದ ಅಳತಿ ತೊಂಬರ್ರಿ ಅಂತಂದು ಹೇಳಿದ್ಲಂತ. ಅವಾಗ ಆ ಹುಡುಗರು ಹೋದ್ರಂತ. ದೊಡ್ಡ ಸಾಲು ಗುರುನಾಥರೂಢರು ದರ್ಶನ ಮಾಡಕ್ ಸಾಕಷ್ಟು ಸಾಲ ಹಚ್ಚಾರ. ದರ್ಶನ ಮಾಡಿ ಬಿಟ್ಲೆ ದುಗಿಸಿ ಬಿಡ್ತಿದ್ರ ದೊಡ್ಡವ್ರನ್ನ. ಇವ್ ಸಣ್ಣ ಹುಡುಗರು ನಿಂತಾರ. ಈ ಸಣ್ಣ ಹುಡುಗರ್ನ ಮತ್ತೆ ದುಗಿಸ್ತಾರ. ಅವಾಗ ಇವ್ರು ಬಾಗಲಿದ್ದಾಗ ನಿಂತ್ರಂತ. ಗುರುನಾಥರೂರು ಒಳಗ ನಿಂತಿದ್ರಂತ. ಇವ್ರು ಬಂದಿದ್ದ ಕಾರಣವನ್ನ ಗುರುನಾಥರೂರು ಮೊದ್ಲ ತಿಳ್ಕೊಂಡು ತಮ್ಮ ಹಿಂದಿದ್ದಂತ ತಲೆದಿಂಬನ್ನ ಅವ್ರಿಗೆ ಒಗದ್ರಂತ ಬೀಸಿ. ಅಂದ್ರ ಭಕ್ತರ ಮನಸ್ಸಿನೊಳಗಿರುವಂತದ್ದನ್ನ ಮೊದ್ಲೇ ತಿಳ್ಕೊಳ್ಳುವಂತ ಶಕ್ತಿ ಅಜ್ಜಾರ ಕಡೆ ಇತ್ತು, ಗುರುನಾಥರೂಢರಲ್ಲಿ ಇತ್ತು. ಯಾಕಂದ್ರೆ ಸಿದ್ಧಾರೂಢರ ಸಂಪೂರ್ಣ ಶಕ್ತಿಯನ್ನ ಗುರುನಾಥರೂಢರ ಒಳಗೆ ಇತ್ತು. ಅಂದ್ರ ಸಿದ್ಧಾರೂಢರ ಗುರುನಾಥರೂಢರ ಒಳಗ 33 ವರ್ಷ ಇದ್ದು ಬಾಳಿದ್ರು ಅನ್ನುವಂಥದ್ದನ್ನ ನಾವು ಇತಿಹಾಸದೊಳಗೆ ಕಾಣ್ತೇವೆ. ಗುರುನಾಥರೂಢ ಅಜ್ಜಾರ ಸಮಾಧಿ ಮಂದಿರ ಹೆಂಗ್ ಕಟ್ಟಿದ್ರಿ? ಗುರುನಾಥರೂಢ ಅಜ್ಜಾರ ಸಮಾಧಿ 1962 ಒಳಗ ಆತ್ರಿ. 1963 ಒಳಗ ಇದು ಸಮಾಧಿ ಮಂದಿರ ಕೆಲಸ ಮಾಡಿದ್ರು. ಹೆಂಗ ಅಂತಂದ್ರ ಸಿದ್ಧಾರೂಢರ ಭಕ್ತಿ ಯಾರು ಅಂತಂದ್ರ ಬೆಂಗಳೂರಿನ ಆಯುಬಾಯಿ ಏನ್ ಮಾಡಿದ್ಲು ಅಂತಂದ್ರ ಅವ್ರು ಪ್ರೇರಣೆ ಮಾಡ್ತಾರೆ. ಯಾರಿಗೆ ಅಂತ ಬೆಂಗಳೂರಿನ ಶಿವಾನಂದ್ರಿಗೆ ಪ್ರೇರಣೆ ಮಾಡ್ತಾರ. ಅವ್ರು ಪ್ರೇರಣೆ ಮಾಡಿದ ಬಳಿಕ ಬೆಂಗಳೂರು ಶಿವಾನಂದ್ರ ಮುಂಬೈನ ಅನೇಕ ಭಕ್ತರನ್ನು ಕೂಡ್ಕೊಂಡು, ಹುಬ್ಬಳ್ಳಿ ಭಕ್ತರನ್ನು ಕೂಡ್ಕೊಂಡು ಅನೇಕ ರೀತಿಯಾದಂತ ಅಮೃತ ಶಿಲೆಯಿಂದನ ಕಟ್ಟಬೇಕು ಅಂತ ವಿಚಾರ ಮಾಡಿ ಹುಬ್ಬಳ್ಳಿ ಒಳಗ ಒಬ್ಬ ಮುಖ್ಯವಾದ ಭಕ್ತ ರಾಮಣ್ಣ ಹುಲಿಗೆಪ್ಪ ಗಾರವಾಡ ಅಂತೇಳಿ, ಅವನು ಸಹಿತ ಯಾವ್ದ್ರ ಕೂಡ ಸಹಾಯಕ ಆಗಿದ್ದ, ಬಲಗೈ ಬಂಟ ಆಗಿ ಕೆಲಸ ಮಾಡ್ತಿದ್ದ. ಏನಾಯ್ತು ಅಂತಂದ್ರ ಕೆಲಸ ಅತ್ಯಂತ ಜರೂರಾಗಿ ನಡೀತು. ಎಲ್ಲಿವರೆಗೂ ನಡೀತು ಅಂತಂದ್ರ 1970 ಮಟ ನಡೀತು. ಅರ್ಧಕ್ಕಿಂತ ಹೆಚ್ಚಿಗೆ ಕೆಲಸ ಮುಗಿದಿತ್ತು. 1970 ಬೆಂಗಳೂರಿನ ಶಿವಾನಂದ್ರ ದೇಹ ತ್ಯಜಿಸ್ಬಿಡ್ತಾರ. ಅವಾಗ ರಾಮಣ್ಣನ ಮ್ಯಾಗ ಅದು ಎಲ್ಲಾ ಬಿದ್ದು ಬಿಡುತ್ತೆ ಭಾರ. ಅವಾಗ ರಾಮಣ್ಣ ವಿಚಾರ ಮಾಡ್ತಾನ, ಏನು ಮಾಡಕ್ ಮನ್ಸ ಬರುದಿಲ್ಲ ರಾಮಣ್ಣಗ. ಏನ್ ಮಾಡ್ಬೇಕಪ್ಪ ನಾನು ಅಂತ ವಿಚಾರ ಮಾಡ್ತಿರ್ತಾನ. ಏನು ಮಾಡಾಕ ಬರಂಗಿಲ್ಲ. ಊಟ ಬಿಡ್ತಾನ, ಎಲ್ಲಾ ಬಿಡ್ತಾನ. ಎಲ್ಲಾ ಭಕ್ತರು ಕೇಳ್ತಾರ, ಇದು ಕೆಲಸ ಯಾಕೆ ನಿಂತೈತಿ, ಮುಂದೆ ಹೆಂಗ್ ನಡೀತೈತಿ ಅಂತ ಎಲ್ಲರಿಗೂ ಚಿಂತೆ ಆದಾಗ ಜಗದ್ಗುರು ಸಿದ್ಧಾರೂಢರ ಸ್ವತಃ ಒಮ್ಮೆ ಮಬ್ಬುಗತ್ಲೆ ಆಗಿರ್ತೈತಿ. ಸಾಯಂಕಾಲ ಪೂರ್ತಿ ಕತ್ಲಾನು ಇರುವುದಿಲ್ಲ, ಪೂರ್ತಿ ಬೆಳಕುನು ಇರುವುದಿಲ್ಲ. ಸಾಯಂಕಾಲ ಜಗದ್ಗುರು ಸಿದ್ಧಾರೂಢರ ಪ್ರತ್ಯಕ್ಷ ಆಗ್ತಾರ ಅವಾಗ. ಒಬ್ಬ ಬಿಳಿ ಒಂದು ಬಡಕಲ ಶರೀರ ಒಬ್ಬ ಮುದುಕ ಬಿಳಿ ಪಾವಡ ಸುತ್ತಿರ್ತಾನ. ಸುತ್ತಿ ಬಂದ್ ಹೇಳ್ತಾನ, ಲೇ ಹುಚ್ಚ, ಇದನ್ನ ಮಂದಿರ ಕಟ್ಲಿ, ಹಿಂಗ್ ಕುಂದ್ರ ಬೇಡ ಅಂತ ಆ ಜಗದ್ಗುರು ಸಿದ್ಧಾರೂಢರ ಆವೇಶದೊಳಗೆ ಬಂದ್ ಹೇಳ್ತಾರಂತ. ಅವಾಗ ರಾಮಣ್ಣೊಳಗೆ ಏನೋ ಒಂದು ಚೈತನ್ಯ ಬಂದ್ಬಿಡ್ತೈತಿ. ನಾ ಇದನ್ನ ಹೆಂಗಾರ ಮಾಡಿ ಕಟ್ಟಬೇಕು ಅಂತ ಮುಂದೆ ಹೋಗ್ತಾನ. ಅನೇಕ ರೀತಿಯಿಂದ ಎಲ್ಲಾ ಭಕ್ತರಲ್ಲಿದ್ದನು ಸಹಾಯ ಆಗ್ತೈತಿ. ಅತ್ಯಂತ ಜರೂರಾಗಿ ನಡಿತೈತಿ. ಅದಾದ ಬಳಿಕ ಎಲ್ಲಾ ಹುಡುಕ್ತಾರ ಆ ಮುದುಕನ್ನ. ಎಲ್ಲಾ ಮಠ ಸುತ್ತಮುತ್ತಲು ಹುಡುಕ್ತಾರ, ಮುದುಕ್ ಎಲ್ಲಿ ಸಿಗುದೇ ಇಲ್ಲ. ಅವಾಗ ಅವ್ರು ವಿಚಾರ ಮಾಡ್ತಾರ, ಆ ಬಂದಂತ ಮುದುಕ್ ಯಾರು ಅಲ್ಲ, ಜಗದ್ಗುರು ಸಿದ್ಧಾರೂಢರ ಬಂದು ನನಗೆ ಈ ರೀತಿ ಶಕ್ತಿ ಕೊಟ್ರು ಅಂತ. ಆ ಜಗದ್ಗುರು ಸಿದ್ಧಾರೂಢರ ಕೃಪಾಶೀರ್ವಾದ ಯಾರ ಅಂತಂದ ನಾವ್ ತಿಳ್ಕೊಬೇಕಾಗ್ತದೆ. ಅದಕ್ಕ ಈ ಮಹಾಸಮಾಧಿ ಮಂದಿರ ಅನೇಕ ಪವಾಡಗಳಿಂದ ಇಲ್ಲಿರೋ ಪ್ರತಿಯೊಂದು ಕಟ್ಟಡ ಸಹಿತ ಪವಾಡ ಸಾದೃಶ್ಯವಾಗಿ ಅದಾವು. ಅದಕ್ಕ ಗುರುನಾಥರೂಢರು ಇವತ್ತು ಪುಣ್ಯಾರಾಧನೆ ಕಾರ್ಯಕ್ರಮ 63ನೇ ವರ್ಷದ. ಅದಕ್ಕ ಉಭಯ ಸದ್ಗುರುಗಳ ದರ್ಶನಗಳನ್ನ ನಾವು ತಗೊಂಡು ಕೃತಾರ್ಥರಾಗೋಣ, ಎಲ್ಲರೂ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗೋಣ ಅನ್ನುವಂತಿಗೆ ನಾನು ಒಂದೆರಡು ಮಾತು